ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಎಂ. ಅವರು ಮಕ್ಕಳ ಮತ್ತು ಹದಿಹರೆಯದ ಎಂಡೋಕ್ರೈನಾಲಜಿಸ್ಟ್. MD ಪೀಡಿಯಾಟ್ರಿಕ್ಸ್ನ ಋಷಿಕೇಶು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಇಂದ ಮಾಡಿ, ಮುಂದೆ ದಿಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಲೇಡಿ ಹಾರ್ಡಿಂಗ್ ಹಾಸ್ಪಿಟಲ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿ, ಈಗ ಅವರು ಚಲ್ವಾಂಬ ಆಸ್ಪತ್ರೆಯಲ್ಲಿ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹದಿಹರೆಯದ ಮಕ್ಕಳಲ್ಲಿ ಬರುವಂತಹ ಎಂಡೋಕ್ರೈನಲ್ ಗ್ರಂಥಿಯಿಂದ ಆಗುವ ಕಾಯಿಲೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸ್ತಾರೆ. ನಮಸ್ಕಾರ ಅರುಣ್ ಕುಮಾರ್ ಅವರೇ. ನಮಸ್ಕಾರ. ಈಗ ನಾವು ದೊಡ್ಡವರಲ್ಲಿ ಥೈರಾಯ್ಡ್ ಬರುತ್ತೆ ಅನ್ನೋದು ಕೇಳಿದೀವಿ, ಆದರೆ ಮಕ್ಕಳಲ್ಲೂ ಬರುತ್ತೆ, ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆ ಹುಟ್ಟಿದ ನವಜಾತ ಮಕ್ಕಳಿಗೂ ಕೂಡ ಈ ಥೈರಾಯ್ಡ್ ಕಾಯಿಲೆ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಈ ನವಜಾತ ಶಿಶುಗಳ ಥೈರಾಯ್ಡ್ ಅಂದ್ರೆ ಏನು ಅಂತ ತಿಳಿಸಿ. ನೀವು ಹೇಳ್ದಾಗೆ ದೊಡ್ಡವರಲ್ಲಿ ಥೈರಾಯ್ಡ್ ತೊಂದರೆ ಅಂದ್ರೆ ಸರ್ವೇ ಸಾಮಾನ್ಯ. ಥೈರಾಯ್ಡ್ ವಯಸ್ಸಾಗಿದೆ, ದಪ್ಪ ಆದ್ವಿ, ಚೆಕ್ ಮಾಡಿಸಿದಾಗ ಥೈರಾಯ್ಡ್ ತೊಂದರೆ ಇದೆ ಅಂತ ಬಂತು, ನಾವು ಥೈರಾಯ್ಡ್ ಮಾತ್ರೆ ತಗೋತಿದೀವಿ ಅಂತ. ಅದೇ ನಾವ್ ಯಾರಿಗಾದ್ರೂ ಇವಾಗಷ್ಟೇ ಹುಟ್ಟಿದ ಮಗುಗೆ ಥೈರಾಯ್ಡ್ ತೊಂದರೆ ಇದೆ ಅಂದ್ರೆ, ಓಹೋ ಎಲ್ಲೂ ಕೇಳಿದೆ, ಗಾಬರಿ ಆಗ್ತಾರೆ. ಈ ತರ ಯಾವ ಕಾಲ ಬಂತಪ್ಪ, ಎಂತ ಕಾಯಿಲೆಗಳೆಲ್ಲ ಇದೆ ಅಂತ ಅನ್ಕೋತಾರೆ. ಆ ಕಾಯಿಲೆ ಅಪರೂಪದ್ದಲ್ಲ, ಆದ್ರೆ ಅದ್ರ ಬಗ್ಗೆ ನಮ್ಗಿರುವಂತ ಜ್ಞಾನ ಅಪರೂಪವಾಗಿರುವಂತ. ನಮಗೆ ಅರಿವು ಇಲ್ಲ, ಅರಿವು ತುಂಬಾ ಕಡಿಮೆ ಇದೆ. ಡಾಕ್ಟರ್ಗಳಿಗಿದೆ, ಆದ್ರೆ ಬೇರೆಯವ್ರಿಗೆ ಇಲ್ಲದೆ ಇರೋದು ತೊಂದ್ರೆ. ಆಮೇಲೆ ಈ ಮಕ್ಕಳಿಗೆ ಬರೋಕ್ಕೂ ದೊಡ್ಡವ್ರು ಬರೋಕ್ಕೂ ವ್ಯತ್ಯಾಸ ಏನಿದೆ? ಈಗ ದೊಡ್ಡವರಲ್ಲಿ ಬರುವಂತಹ ಥೈರಾಯ್ಡ್ ತೊಂದರೆ ಏನಿರುತ್ತೆ, ಅವರಲ್ಲಿ ಹುಟ್ಟಿದಾಗಿನಿಂದ ಆ ಥೈರಾಯ್ಡ್ ಗ್ರಂಥಿ ಕತ್ತಿನ ಮುಂಭಾಗದಲ್ಲಿ ಕುತ್ತಿಗೆಯಲ್ಲಿ ಒಂದು ಚಿಟ್ಟೆ ಆಕಾರದಲ್ಲಿ ಒಂದು ಗ್ರಂಥಿ ಇರುತ್ತೆ, ಅದನ್ನ ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ. ಹೌದು. ಸೊ ಅದ್ರ ಕೆಲಸ ಏನಂತಂದ್ರೆ ಥೈರಾಕ್ಸಿನ್ ಅನ್ನುವಂತ ಒಂದು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಥೈರಾಕ್ಸಿನ್ ನ ಕೆಲಸ ಮಗು ಹುಟ್ಟಿದಾಗ ಮತ್ತು ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗ ಮಗುವಿನ ಮೆದುಳಿನ ಬೆಳವಣಿಗೆಗೆ ಮತ್ತು ಶರೀರದ ಸರ್ವತೋಮುಖ ಬೆಳವಣಿಗೆಗೆ ಥೈರಾಕ್ಸಿನ್ ಹಾರ್ಮೋನ್ ಬಹಳ ಮುಖ್ಯವಾದಂಥದ್ದು. ಅದಾದ್ಮೇಲೆ ದೊಡ್ಡವರು ಆಗ್ತಿದ್ದಂಗೆ ಏನಾಗುತ್ತೆ, ವಯಸ್ಸಾದವರಲ್ಲಿ ಬರುವಂತ ಥೈರಾಯ್ಡ್ ತೊಂದರೆ ಏನಂತಂದ್ರೆ, ಈಗ ನಮ್ಮ ಶರೀರದಲ್ಲಿ ಏನೇ ಕೀಟಾಣುಗಳು ಇನ್ಫೆಕ್ಷನ್ಗಳು ಆಯ್ತು ಅಂತಂದ್ರೆ ಅದರಿಂದ ಶರೀರನ ರಕ್ಷಿಸ್ಬೇಕು ಅಂತ ಇಮ್ಯುನಿಟಿ ಇರುತ್ತೆ. ಈಗ ಒಂದ್ ಊರನ್ನ ರಕ್ಷಿಸ್ಬೇಕು ಅಂದ್ರೆ ಪೊಲೀಸ್ ಇರ್ತಾರಲ್ಲ, ಆ ತರ. ಬಟ್ ಕೆಲವೊಂದ್ಸಲಿ ಏನಾಗುತ್ತೆ, ಆ ಪೊಲೀಸು ಕೆಲವೊಂದು ವಿಚಾರಗಳಿಂದ ಅವರು ಕೆಟ್ಟವರಾಗಿ ಅವರು ರಕ್ಷಿಸ್ಬೇಕಾದಂತ ಜನರನ್ನೇ ಅವರು ಶಿಕ್ಷಿಸಕ್ ಶುರು ಮಾಡ್ತಾರೆ, ಅವರನ್ನ ಪೀಡಿಸ್ತಾ ಇರ್ತಾರೆ. ಅದೇ ರೀತಿ ಶರೀರದಲ್ಲಿರುವಂತ ಇಮ್ಯುನಿಟಿ ಏನ್ ಮಾಡುತ್ತೆ, ಇದು ಥೈರಾಯ್ಡ್ ನನ್ ಶರೀರದ್ದಲ್ಲ, ಇದೆಲ್ಲೋ ಬೇರೆ ಆಚೆಯಿಂದ ಬಂದಿರೋದು ಥೈರಾಯ್ಡ್ ಟಿಶ್ಯೂ, ಆ ಗ್ಲ್ಯಾಂಡ್, ಈ ಗ್ರಂಥಿ ನನ್ನದಲ್ಲ, ಅದನ್ನ ತಪ್ಪು ಕಲ್ಪನೆಯಿಂದ ಅದನ್ನ ನಾಶ ಮಾಡ್ತಾ ಹೋಗುತ್ತೆ. ಇದನ್ನ ನಾವು ಆಟೋ ಇಮ್ಯುನಿಟಿ ಅಂತ ಕರಿತೀವಿ. ಸೊ ದೊಡ್ಡವರಲ್ಲಿ ಬರುವಂತಹ ಈ ಥೈರಾಯ್ಡ್ ತೊಂದರೆ ಆಟೋ ಇಮ್ಯೂನ್ ತೊಂದರೆಯಿಂದ ಆಗುತ್ತೆ. ಆದ್ರೆ ನವಜಾತ ಶಿಶುಗಳಲ್ಲಿ ಆಗುವಂಥದ್ದು ಅದು ಬಂದು ಈ ಥೈರಾಯ್ಡ್ ಗ್ರಂಥಿ ಏನಿರುತ್ತೆ ಅದು ಸರಿಯಾಗಿ ರಚಿಸಲ್ಪಟ್ಟಿರಲ್ಲ. ಅಂದ್ರೆ ಅದು ಕರೆಕ್ಟ್ ಆಗಿ ಈ ಒಂದು ಆರ್ಗನ್, ಕೈಗಳಂತಂದ್ರೆ ಈ ಬೆರಳು ಇಷ್ಟೇ ಉದ್ದ ಇರ್ಬೇಕು, ಇದು ಈ ತರ ಇರ್ಬೇಕು ಅನ್ನೋ ತರ ಈ ಗ್ರಂಥಿ ಕೂಡ ಇಷ್ಟೇ ಇರ್ಬೇಕು, ಇಷ್ಟು ದೊಡ್ಡದಾಗಿರ್ಬೇಕು, ಇಷ್ಟು ಸೈಜ್ ಅಲ್ಲಿ ಇರ್ಬೇಕು ಅಂತ ಇರುತ್ತೆ. ಆದ್ರೆ ಕೆಲವೊಂದು ಕಾರಣಗಳಿಂದ, ಕೆಲವೊಂದು ಜೆನೆಟಿಕ್ ಕಾರಣಗಳಿಂದ ಏನಾಗುತ್ತೆ, ಆ ಗ್ರಂಥಿ ಸರಿಯಾಗಿ ರಚನೆ ಆಗಿರೋದಿಲ್ಲ. ಥೈರಾಯ್ಡ್ ಎಜೆನೆಸಿಸ್ ಅಥವಾ ಡಿಸ್ಜೆನೆಸಿಸ್ ಅಂತ ಕರಿತೀವಿ. ಕೆಲವೊಂದು ಮಕ್ಕಳಲ್ಲಿ ಬೆಳವಣಿಗೆ ಆಗಿರುತ್ತೆ, ಆದ್ರೆ ಅದ್ರ ಒಳಗಡೆ ಇರುವಂತಹ ಒಂದು ತಾಂತ್ರಿಕ ದೋಷ, ಟೆಕ್ನಿಕಲ್ ಎರರ್ಸ್ ಅಂತ ಕರಿಬಹುದು. ಅದರಿಂದ ಏನಾಗುತ್ತೆ, ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಿರಲ್ಲ, ಅವಾಗ ಹಾರ್ಮೋನ್ ಬರ್ತಿರಲ್ಲ. ಹಾಗಾಗಿ ಹುಟ್ಟಿದ ಮಗುವಲ್ಲಿ ಥೈರಾಕ್ಸಿನ್ ಅನ್ನುವಂತ ಹಾರ್ಮೋನಿನ ಅಂಶ ಕಮ್ಮಿ ಇತ್ತು ಅನ್ನೋ ವಿಚಾರವನ್ನು ನಾವು ಕಂಜೆನೆಟಲ್ ಹೈಪೋಥೈರಾಯ್ಡಿಸಮ್ ಅಂದ್ರೆ ಈಗಷ್ಟೇ ಹುಟ್ಟಿದ ಮಗುವಿಗೆ ಇರುವಂತಹ ಥೈರಾಯ್ಡ್ ತೊಂದರೆ ಅಂತ ಕರಿತೀವಿ. ಹಾಗೂ ಈ ಕಾಯಿಲೆ ಎಷ್ಟು ಸರ್ವೇ ಸಾಮಾನ್ಯ ಅಂದ್ರೆ ಪ್ರತಿ 1,000 ಹುಟ್ಟುವಂತ ಮಕ್ಕಳಲ್ಲಿ ಒಂದು ಮಗುವಿಗೆ ಈ ಥೈರಾಯ್ಡ್ ತೊಂದರೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಇದ್ರೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಂದೇನಾಗುತ್ತೆ, ದೊಡ್ಡವ್ರಿಗಾದ್ರೆ ಚಳಿ ತಡ್ಕೊಳಕ್ ಆಗಲ್ಲ, ದಪ್ಪಗಾಗಿರುತ್ತೆ, ಧ್ವನಿಗೆ ದಪ್ಪಗಾಗಿರುತ್ತೆ, ನಾಲ್ಗೆ ದಪ್ಪಗಾಗಿರುತ್ತೆ. ಹುಟ್ಟಿದ ಮಗು ಏನಿದೆ ಅಂತ ಗೊತ್ತಾಗೋದಿಲ್ಲ, ಅದನ್ನ ಕಂಡು ಹಿಡಿಯೋದು ಹೇಗೆ ಅಂತ. ಈಗ ನೀವ್ ಹೇಳ್ದಾಗೆ, ಈಗ ಹುಟ್ಟಿದ ಮಗುಗೆ ಸರ್ ಹಾಗಾದ್ರೆ ಥೈರಾಯ್ಡ್ ತೊಂದರೆ ಇದೆ ಅಂದ್ರೆ ನೀವು ತಕ್ಷಣ ಅನ್ನೋದು ನೋಡ್ಬಿಟ್ಟು ಟ್ರೀಟ್ಮೆಂಟ್ ಹಾಕ್ಬೋದಲ್ವಾ ಅದಕ್ಕೆ ಅಂತ ಕೇಳ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ, ಮಗು ತಾಯಿ ಹೊಟ್ಟೆಲಿದ್ದಾಗ ತಾಯಿಯ ಕರುಳು ಬಳ್ಳಿಯಿಂದ ಒಂದಷ್ಟು ಅಂಶ ತಾಯಿಯ ಥೈರಾಕ್ಸಿನ್ ಮಗುವಿಗೆ ಬರ್ತಾ ಇರುತ್ತೆ. ಮಗುವಿಗೆ ಬೆಳವಣಿಗೆಗೆ ಎಷ್ಟು ಬೇಕು ಅನ್ನಷ್ಟು ಅಲ್ಲಿಂದ ಹೆಂಗೋ ತಾಯಿ ಕಳ್ಸ್ಕೊಟ್ಬಿಡ್ತಾಳೆ. ಆದ್ರೆ ಮಗು
ಹುಟ್ಟಿದ ಮೇಲೆ ಏನಾಗುತ್ತೆ, ಮಗು ತನ್ನ ಶರೀರದಿಂದನೇ ಉತ್ಪಾದನೆ ಮಾಡ್ಬೇಕು ಅದನ್ನ. ಸೊ ಅವಾಗ ಏನಾಗುತ್ತೆ, ಅಲ್ಲಿರುವಂತ ಗ್ಲ್ಯಾಂಡ್ ಸರಿಯಾಗಿ ಬೆಳವಣಿಗೆ ಆಗಿಲ್ಲ, ಅಲ್ಲಿಂದ ಥೈರಾಕ್ಸಿನ್ ಬರ್ತಿರಲ್ಲ. ಆದ್ರೆ ಇದರ ಲಕ್ಷಣಗಳೇನಿದೆ ಅದು ಬರೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ಯಾಕಂದ್ರೆ ತಾಯಿಯ ಹಾರ್ಮೋನ್ ಬಂದು ಎಲ್ಲ ಬೆಳವಣಿಗೆ ಮಾಡಿಸ್ಬಿಟ್ಟಿರುತ್ತೆ. ಸೊ ಇವಾಗ ಇಲ್ಲಿ ಇರುವಂತಹ ಕಮ್ಮಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ನ ಡಿಫಿಷಿಯನ್ಸಿ ಏನಿದೆ ಅದರ ಲಕ್ಷಣಗಳು ಬರ್ಬೇಕು ಅಂದ್ರೆ 3 ತಿಂಗಳು, 4 ತಿಂಗಳು, 5 ತಿಂಗಳು, ಕೆಲವೊಂದ್ಸಲಿ 6 ತಿಂಗಳು ಕೂಡ. ಆದ್ರೆ ಆ 3 ತಿಂಗಳು 4 ತಿಂಗಳು ಆಗೋ ಹೊತ್ತಿಗೆ ಮೆದುಳು ಡ್ಯಾಮೇಜ್ ಆಗ್ಬಿಡುತ್ತೆ, ಬುದ್ಧಿ ಕಡಿಮೆ ಆಗಿ ಹೋಗ್ಬಿಡುತ್ತಲ್ಲ, ಅದನ್ನ ಪ್ರಿವೆಂಟ್ ಮಾಡೋದು ಹೇಗೆ ಅಂತ. ಹೌದು. ಸೊ ಹಾಗಾಗಿ ಈ ಕಂಜೆಂಟಲ್ ಹೈಪೋಥೈರಾಯ್ಡಿಸಮ್ ಏನಿರುತ್ತೆ, ನಾವು ಯೂಶುವಲ್ ಆಗಿ ಡಾಕ್ಟರ್ಗಳು ನೋಡಿದಾಗ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂದ್ರೆ ಪೇಷಂಟ್ ನ ನೋಡಿ ಅವರನ್ನ ಎಕ್ಸಾಮಿನ್ ಮಾಡಿ ಅವರ ಹಿಸ್ಟ್ರಿಯನ್ನ ಕೇಳಿ ಮಾಡುವಂತ ಡಯಾಗ್ನೋಸಿಸ್ ನ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತ ಕರಿತೀವಿ. ಆದ್ರೆ ಕಂಜೆನಟಲ್ ಹೈಪೋಥೈರಾಯ್ಡಿಸಮ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಬರೋಷ್ಟೊಳಗಡೆ ನೀವು ಹೇಳಿದ ಹಾಗೆ ಮಗುವಿನ ಆಲ್ಮೋಸ್ಟ್ ಅದೇನು ಟ್ರೀಟ್ಮೆಂಟ್ ನ ವಿಂಡೋ ಇರುತ್ತಲ್ಲ ಅದು ಹೊರಟೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕಂಜೆನಟಲ್ ಹೈಪೋಥೈರಾಯ್ಡಿಸಮ್ಗೆ ಕಂಡಿಡಿಬೇಕು ಅಂತಂದ್ರೆ ನಮ್ಗಿರುವಂತಹ ಒಂದೇ ಒಂದು ಉಪಕರಣ ಏನು ಅಂದ್ರೆ ನ್ಯೂ ಬೋರ್ನ್ ಸ್ಕ್ರೀನಿಂಗ್ ಅಂತ. ಅಂದ್ರೆ ಈಗಷ್ಟೇ ಹುಟ್ಟಿದ ಮಗುವನ್ನ ಥೈರಾಯ್ಡ್ ಹಾರ್ಮೋನ್ ಟೆಸ್ಟಿಂಗ್ ಕಳಿಸ್ಬಿಡೋದು. ಸೊ ಅವಾಗ ಏನಾಗುತ್ತೆ, ಮಗುವಲ್ಲಿ ಲಕ್ಷಣಗಳಿನ್ನೂ ಬಂದಿರಲ್ಲ, ಆದ್ರೆ ಅಲ್ಲೇನಾದ್ರೂ ಮಗುವಲ್ಲಿ ಥೈರಾಯ್ಡ್ ಬೆಳವಣಿಗೆ ಸರಿಯಾಗಿಲ್ಲ, ಹಾರ್ಮೋನ್ ಸರಿಯಾಗಿ ಬರ್ತಿಲ್ಲ ಅಂದ್ರೆ ನಮ್ಗೆ ತಕ್ಷಣ ಅಲ್ಲಿ ಸೂಚನೆ ಸಿಗುತ್ತೆ, ಓ ಏನೋ ತೊಂದರೆ ಇದೆ ಅಂತ. ನಾವು ತಕ್ಷಣ ಮುಂದೆ ಲೆವೆಲ್ ಎಷ್ಟು ಅಂತ ಥೈರಾಯ್ಡ್ ಅಸೇನೆ ಮಾಡ್ತೀರಾ ನೀವು? ಸೊ ಇವಾಗ ಏನಾಗಿದೆ, ಕೆಲವೊಂದು ರಾಜ್ಯಗಳಲ್ಲಿ ಅಂದ್ರೆ ಬೇರೆ ಕಂಟ್ರಿಗಳಲ್ಲೆಲ್ಲ ಮ್ಯಾಂಡೇಟರಿ ಇದೆ, ಅಂದ್ರೆ ಎಲ್ಲರಿಗೂ ಹುಟ್ಟಿದ ಮಕ್ಕಳಿಗೆ ಮಾಡ್ಲೇಬೇಕು ಅಂತ. ಕೆಲವೊಂದು ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಕೂಡ ಹುಟ್ಟಿದ ಎಲ್ಲಾ ಮಕ್ಕಳಿಗೂ TSH ಅಸ್ಸೆ ಅಂತ ಮಾಡ್ತಾರೆ. ಇವಾಗ ಕೆಲವೊಂದು ರಾಜ್ಯ, ಈಗ ಕೇರಳದಲ್ಲಿ ನ್ಯೂ ಬೋರ್ನ್ ಸ್ಕ್ರೀನಿಂಗ್ ಎಲ್ಲಾ ಮಕ್ಕಳಿಗೂ, ಈಗ ಹುಟ್ಟಿದ ಮಗು ಹೇಗೆ BCG ವ್ಯಾಕ್ಸಿನೇಷನ್ ಎಲ್ರಿಗೂ ಹಾಕ್ತಿವಿ ಅದೇ ತರ ಹೆಪಟೈಟಿಸ್ ವ್ಯಾಕ್ಸಿನ್ ಹುಟ್ಟಿದ ಮಕ್ಕಳಿಗೆ ತಕ್ಷಣಕ್ಕೆ ಹಾಕ್ತಾ ಇದ್ದಾರೆ ಈಗ. ಹೌದು. ಸೊ ಆತರ ವ್ಯಾಕ್ಸಿನೇಷನ್ ಏನ್ ಮ್ಯಾಂಡೇಟರಿ ಇದೆ ಅದೇ ತರ ನ್ಯೂ ಬೋರ್ನ್ ಸ್ಕ್ರೀನಿಂಗ್ ಕೂಡ ಮ್ಯಾಂಡೇಟರಿ ಮಾಡಿದ್ದಾರೆ ಕೆಲವೊಂದು ರಾಜ್ಯಗಳಲ್ಲಿ. ಅವಾಗ ಏನಾಗುತ್ತೆ, ಮಗು ಈಗ ಎಲ್ಲಾ ಮಕ್ಕಳಲ್ಲೂ ಟೆಸ್ಟ್ ಮಾಡಿದಾರೆ ನಮ್ಗೆ ಗೊತ್ತೇ ಆಗಲ್ಲ, ಟೆಸ್ಟ್ ಮಾಡದೇ ಇರೋ ಮಗು ತಂದೆ ತಾಯಿಗೂ ಗೊತ್ತಾಗಲ್ಲ ಲಕ್ಷಣಗಳಿದೆ ಅಂತ. ಡಾಕ್ಟರ್ ಹತ್ರ ಕರ್ಕೋದಾಗ ಅವ್ರಿಗೂ ಎಷ್ಟೊಂದ್ಸಲಿ ಲಕ್ಷಣಗಳು ಬಂದಿರಲ್ಲ, ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಆ ಲಕ್ಷಣಗಳು ಬರುವಷ್ಟರೊಳಗೆ ಮಗುವಿನ ಮೆದುಳಿನ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಅಂದ್ರೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆದ್ಮೇಲೆ ನಾವು ಮಾಡಕ್ಕೇನು ಆಗೋದಿಲ್ಲ. ಸೊ ಆ ಹೊತ್ನಲ್ಲಿ ನಾವು ಅತ್ರ ಪ್ರಯೋಜನ ಇಲ್ಲ. ಅಂದ್ರೆ ಹಾಲು ಬಿದ್ದು ಹೋದ್ಮೇಲೆ ಅಯ್ಯೋ ಬಿದ್ದೋಯ್ತು ಅನ್ನೋದ್ರ ಬದಲು ಮೊದಲೇ ಕಂಡು ಹಿಡಿಯೋದು ವಾಸಿ. ಹಾಗಾಗಿ ಕೆಲವು ರಾಜ್ಯಗಳಲ್ಲಿ ಮಾಡದಾಗೆ ಇಡೀ ದೇಶದಾದ್ಯಂತ ಎಲ್ಲಾ ಹುಟ್ಟಿದ ಮಕ್ಕಳಿಗೆ ಇದನ್ನ ಮಾಡಿಸ್ಬೇಕು. ಇಲ್ಲದೆ ಇದ್ರೆ ಯಾರು ಡೆಲಿವರಿ ಆಗ್ತಾ ಇದಾರಲ್ಲ ತಂದೆ ತಾಯಿ ಅಂದ್ರು, ಆ ಡೆಲಿವರಿ ಮಾಡ್ಕೊಳ್ಳೋರು ನಮ್ಮ ಮಗು ಮಾಡಿ ಅಂತ ಕೇಳ್ಕೊಳ್ಬಹುದು. ಸೊ ಈಗ ಆ ದೊಡ್ಡವ್ರು ಕೊಡೋ ಚಿಕಿತ್ಸೆಗೂ ಈ ಮಕ್ಕಳು ಕೊಡೋ ಚಿಕಿತ್ಸೆಗೂ ಏನ್ ವ್ಯತ್ಯಾಸ? ಇದರಲ್ಲಿ ಕಾಯಿಲೆ ಒಂದೇ, ಏನಂದ್ರೆ ವಿಧಾನ ಬೇರೆ ಇರ್ಬೋದು, ಅದ್ರ ಹಿಂದೆ ಇರೋ ಕಾರಣ ಬೇರೆ ಇರ್ಬೋದು. ಕಾಯಿಲೆ ಥೈರಾಕ್ಸಿನ್ ನ ಡಿಫಿಷಿಯನ್ಸಿ ಕಡಿಮೆ ಇರುತ್ತೆ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು, ನಾವು ಆಚೆಯಿಂದ ಈ ಥೈರಾಕ್ಸಿನ್ ಅಂತ ಹಾರ್ಮೋನ್ ಅನ್ನ ಆಚೆಯಿಂದ ಸಪ್ಲಿಮೆಂಟೇಶನ್ ಮಾಡ್ಬೇಕು. ನಮ್ಮ ಎಂಡೋಕ್ರಾನಾಲಜಿ ಹಾರ್ಮೋನ್ ರಿಲೇಟೆಡ್ ಕಾಯಿಲೆಗಳಲ್ಲಿ ಈ ಹೈಪೋಥೈರಾಯ್ಡಿಸಮ್ ಮಕ್ಕಳಲ್ಲಿ ಕಂಜೆಂಟಲ್ ಹೈಪೋಥೈರಾಯ್ಡಿಸಮ್ ಏನ್ ನೋಡ್ತೀವಿ ಅದೇನಂತಾರೆ ಶಾಪದಲ್ಲೂ ಕೂಡ ಒಂದು ವರ. ಅದ್ರಲ್ಲಿ ಏನಂದ್ರೆ ಎಲ್ಲಾ ಹಾರ್ಮೋನ್ಗಳನ್ನ ನಾವು ಇಂಜೆಕ್ಷನ್ ರೂಪದಲ್ಲಿ ತಗೋಬೇಕು, ಆದ್ರೆ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ನಾವು ಟ್ಯಾಬ್ಲೆಟ್ ರೂಪದಲ್ಲಿ. ಹಾಗಾಗಿ ಮಗುವಿಗೆ ನಾವೇನ್ ಮಾಡ್ತೀವಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಥೈರಾಯ್ಡ್ ತೊಂದರೆ ಇದೆ ಅಂತ ಅದು ಕನ್ಫರ್ಮ್ ಆದ ತಕ್ಷಣ ಆವತ್ತಿನ ದಿನದಿಂದನೇ ನಾವು ಥೈರಾಯ್ಡ್ ಟ್ಯಾಬ್ಲೆಟ್ ಗಳನ್ನ ಶುರು ಮಾಡ್ತೀವಿ. ಸೊ ಆ ಮಗುವನ್ನ ಆಲ್ಮೋಸ್ಟ್ ಎಷ್ಟು ಮಕ್ಕಳಿಗೆ ಕಂಜೆಂಟಲ್ ಹೈಪೋಥೈರಾಯ್ಡಿಸಮ್ ಇರುತ್ತೆ ಅವರೆಲ್ಲರೂ ಲೈಫ್ ಟೈಮ್ ತಗೋಬೇಕಾಗುತ್ತೆ. ಅಂದ್ರೆ ಒಂದು ಟ್ಯಾಬ್ಲೆಟ್ ತಗೋಬೇಕು ಅಷ್ಟೇ, ಅದು ಬಿಟ್ಟು ಮಗುವಿನ ಆರೋಗ್ಯ ಸಂಪೂರ್ಣವಾಗಿ ನಾರ್ಮಲ್ ಆಗಿರುತ್ತೆ. ಹುಟ್ಟಿದ ಮಗುಗೆ ಟ್ಯಾಬ್ಲೆಟ್ ನುಂಗೋದ್ ಕಷ್ಟ, ಏನಾದ್ರೂ ಪೌಡರ್ ಇರುತ್ತಾ ಅಥವಾ ಹೇಗಿರುತ್ತದು? ಎಷ್ಟು ಪರ್ ಬಾಡಿ ವೇಟ್ಗೆ ಎಷ್ಟು ಅಂತ ಕೊಡ್ತೀರಾ ನೀವು? ನಾವು ದೊಡ್ಡವರಿಗಾದ್ರೆ 1.5 to 2 ಮೈಕ್ರೋಗ್ರಾಮ್, 1.5 to 2 ಮೈಕ್ರೋಗ್ರಾಮ್ ಪರ್ ಕೆಜಿ ಅಂತ ಕೊಡ್ತೀವಿ. ಆದ್ರೆ ಹುಟ್ಟಿದ ಮಗುವಿನ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಹುಟ್ಟಿದ ಮಗುವಿಗೆ 10 ರಿಂದ 15 ಮೈಕ್ರೋಗ್ರಾಮ್ ಪರ್ ಕೆಜಿ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ತೂಕದ ಅನುಸಾರವಾಗಿ 25 ರಿಂದ 50 ಮೈಕ್ರೋಗ್ರಾಮ್ ವರ್ಗು ನಾವು ಶುರು ಮಾಡ್ತೀವಿ. ಮತ್ತೆ ಮಗುವಿನ ರಕ್ತ ಪರೀಕ್ಷೆ ಮಾಡ್ತಾ ಹಾರ್ಮೋನ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಅದಕ್ಕೆ ಅನುಗುಣವಾಗಿ ನಾವು ಎಷ್ಟು ಟ್ಯಾಬ್ಲೆಟ್ ಅನ್ನ ಮೇಲೆ ಕೆಳಗಡೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಹಾಗಾದ್ರೆ ಹೀಗೆ ನೀವು ಥೈರಾಕ್ಸಿನ್ ಅನ್ನ ಇನ್ ಟೈಮು ಕಂಡಿಡ್ದು ಕೊಟ್ರೆ ಆ ಮಗುವಿನ ಬುದ್ಧಿ ಬೆಳವಣಿಗೆ ಎಲ್ಲ ನಾರ್ಮಲ್ ಆಗ್ಬಿಡತ್ತಾ? ಬೇರೆಯವ್ರಷ್ಟೇ ಆಗಿರತ್ತಾ? ಅಕಸ್ಮಾತ್ ಇದನ್ನ ಕಂಡು ಹಿಡಿದಿದ್ರೆ ಆ ಮಕ್ಕಳಿಗೆ ಏನಾಗುತ್ತೆ ಅನ್ನೋದು ತಿಳಿಸ್ಕೊಡಿ. ಇಲ್ಲಂದ್ರೆ ಈ ಜನರಿಗೆ ಜನಸಾಮಾನ್ಯರಿಗೆ ಅದ್ರ ಅರಿವು ಇಲ್ಲದೆ ಇದ್ರೆ ಅಯ್ಯೋ ಏನು ಪರವಾಗಿಲ್ಲ ಅಂತ ಉಡಾಫೆ ಮಾಡಬಾರ್ದಲ್ಲ, ಅದಕ್ಕೆ ದಯವಿಟ್ಟು ತಿಳಿಸ್ಕೊಡಿ. ಈಗ ಅಕಸ್ಮಾತ್ ಮಗುವಲ್ಲಿ ನ್ಯೂ ಬೋರ್ನ್ ಸ್ಕ್ರೀನಿಂಗ್ ಇಲ್ಲದೆ ಕಂಜೆಂಟಲ್ ಹೈಪೋಥೈರಾಯ್ಡಿಸಮ್ ಗೊತ್ತಾಗ್ಲಿಲ್ಲ ಅಂತಂದ್ರೆ
ಮಕ್ಕಳು ನಿಧಾನವಾಗಿ ಕೆಲವೊಂದು ಲಕ್ಷಣಗಳನ್ನ ತೋರಿಸ್ತಾ ಹೋಗ್ತಾರೆ. ಒಂದು ಮಗುವಿನಲ್ಲಿ ಆಕ್ಟಿವಿಟಿ ಇರಲ್ಲ. ಚಿಕ್ಕ ಮಕ್ಕಳು ಅಂತಂದ್ರೆ ಲವಲವಿಕೆಯಿಂದ ಆ ಕಡೆ ಈ ಕಡೆ ಆಟ ನೋಡ್ತಾ ಕೈ ಆಡ್ಕೊಂಡು ಕಾಲು ಆಡಿಸ್ತಾ ಆಟ ಚಟುವಟಿಕೆಯಿಂದ ಆಡ್ತಿರ್ತಾರೆ. ಆದ್ರೆ ಈ ಆಟಾಡ್ಸ್ಕೊಂಡಿರ್ಬೇಕು. ಹೌದು. ಮಕ್ಕಳು ತುಂಬಾ ಡಲ್ ಆಗಿರ್ತಾರೆ. ಯಾವಾಗ್ಲೂ ಹೆಚ್ಚು ನಿದ್ದೆ ಇರುತ್ತೆ, ತುಂಬಾ ಹೆಚ್ಚು ನಿದ್ದೆ, ಅಂದ್ರೆ ಆ ಮಗು ಎದ್ದೇಳದೇ ಇಲ್ಲ ಅನ್ನೋ ತರ ಇರುತ್ತೆ. ಮತ್ತೆ ಮಗುವಿನ ಮುಖ ಒಂದ್ ಸ್ವಲ್ಪ ಕೋರ್ಸ್ ಫೇಸಿಸ್ ಅಂತ ಕರಿತೀವಿ. ಹೌದು. ಮುಖ ಎಲ್ಲ ಒಂಥರ ಊದ್ಕೊಂಡಂಗೆ, ಬುಡ್ಸಾಗಿರುತ್ತೆ. ನಮ್ಮಲ್ಲಿ ಹಳ್ಳಿಗಳಲ್ಲಿ ಗಡ್ದ್ಕೊಂಡ ತರ ಮುಖ ಇದೆ ಅಂತ ಕರಿತೀವಿ. ಸೊ ಆ ತರ ಮುಖ ಒಂಥರ ಊದ್ಕೊಂಡ ತರ ಕಾಣಿಸುತ್ತೆ. ಮತ್ತೆ ಮಗುವಿನ ಶಬ್ದ ಕರ್ಕಶವಾಗಿರುತ್ತೆ. ಮತ್ತೆ ಮಗುವಿಗೆ ಅಂಬಲಿಕಲ್ ಹರ್ನಿಯಾ ಅಂತೀವಿ, ಅಂದ್ರೆ ಬೇರೆ ಎಲ್ಲಾದ್ರ ಜೊತೆಗೆ ಹೊಕ್ಕಳಲ್ಲಿ ಏನಾಗಿರುತ್ತೆ ಹರ್ನಿಯಾ ತರ ಕಾಣಿಸ್ತಾ ಇರುತ್ತೆ. ಮಗುವಿನ ಕೈಕಾಲ್ಗಳೆಲ್ಲ, ಮಗುವಿನ ಕೈಕಾಲ್ ಮುಟ್ಟಿದ್ರೆ ಸ್ವಲ್ಪ ನಾರ್ಮಲ್ ಟೋನ್ ಅಂತ ಕರಿತೀವಿ, ಟೈಟ್ನೆಸ್ ಅಂತ ಇರುತ್ತೆ ಒಂಥರ ನಾರ್ಮಲ್. ಬಿದ್ದು ಹೋಗ್ತಾ ಸೊ ಇರುತ್ತೆ ಲೂಸ್ ಶಕ್ತಿ ಹಾ ಇಲ್ದಂಗೆ. ಶಕ್ತಿನೇ ನಿಶಕ್ತಿ ತರ ಇದೆ ಮಗು ಅಂತ ಅನ್ಸುತ್ತೆ. ಮತ್ತೆ ತುಂಬಾ ಮಕ್ಕಳಲ್ಲಿ ಬರುವಂತ ಒಂದು ಕಂಪ್ಲೇಂಟ್ ಅಂದ್ರೆ ಮಗು ಕರೆಕ್ಟ್ ಆಗಿ ಮೋಷನ್ ಪಾಸ್ ಮಾಡ್ತಾ ಇಲ್ಲ, ಕಾನ್ಸ್ಟಿಪೇಷನ್ ಆಗಿದೆ ಸರ್. ಕಾನ್ಸ್ಟಿಪೇಷನ್ ಆಗತ್ತೆ. ಹೌದು ಹೌದು. ಸೊ ಅದು ಈ ತರದ ದೊಡ್ಡವರಲ್ಲೂ ಇರುತ್ತೆ. ಹೌದು, ದೊಡ್ಡವರಲ್ಲೂ ಇರುತ್ತೆ. ಸೊ ಈ ತರದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆ ಆ, ಯಥೇಚ್ಛವಾಗಿ ಮಕ್ಳು ಡಾಕ್ಟರ್ ಹತ್ರ ಹೋದ ಮಕ್ಳ ತಜ್ಞರು ಎಲ್ಲರೂ ಕೂಡ ಇದನ್ನ ಐಡೆಂಟಿಫೈ ಮಾಡ್ತಾರೆ. ಓಕೆ, ಈ ತರ ಬಂದಿದೆ ಅಂತಂದ್ರೆ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಅಂತ. ಮಾಡಿದ ತಕ್ಷಣನೇ, ಗೊತ್ತಾದ ತಕ್ಷಣನೇ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಒಂದಷ್ಟು ಒಳ್ಳೆ ಔಟ್ಕಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು. ಇಲ್ಲಂದ್ರೆ ಆ ಮಕ್ಕಳು ಬುದ್ಧಿಮಾಂದ್ಯವಾಗಿ ಒಂಥರ ನಿಸ್ತೇಜವಾಗಿ ಬೆಳ್ಕೊಂಡು ಮುಂದೆ ನಾರ್ಮಲ್ ಆಗಿ ಈಗಿನ ಜಗತ್ತಿನಲ್ಲಿ ಎಷ್ಟು ಪೈಪೋಟಿ ಇರುತ್ತಲ್ಲ, ಅದ್ರ ಜೊತೆಗೆ ಅವರು ಪೈಪೋಟಿ ಮಾಡೋಕ್ಕಾಗೋದಿಲ್ಲ. ತುಂಬ ತುಂಬ ಧನ್ಯವಾದಗಳು ಡಾಕ್ಟರ್ ಅರುಣ್ ಕುಮಾರ್ ಅವರೇ. ಮಕ್ಕಳಿಗೆ ಹುಟ್ಟಿದ ತಕ್ಷಣ ಥೈರಾಯ್ಡ್ ಕೆಲಸ ಮಾಡ್ತಾ ಇದೆನೋ ಇಲ್ಲೋ ಅಂತ ಕಂಡುಹಿಡಿಯೋದು ಎಷ್ಟು ಮುಖ್ಯ ಅಂತ ನೀವು ಪಾಲಕರಿಗೆ ಹೇಳ್ಕೊಟ್ಟಿದ್ದೀರಿ. ದಯವಿಟ್ಟು ಪ್ರತಿ ಮಗು ಹುಟ್ಟಿದಾಗ ಆ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡು, ಅದು ಇಲ್ಲ ಅಂತಂದ್ರೆ ಸಂತೋಷವಾಗಿ ಮಗುನ ಇಡ್ಬೋದು. ಅಕಸ್ಮಾತ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ನಾರ್ಮಲ್ ಆಗುವಂತ ಭವಿಷ್ಯವನ್ನ ಕೊಡ್ಬೋದು ಅಂತ ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಹೌದು ಅಮ್ಮ, ಒಂದು ಟೆಸ್ಟ್ ಮಗುವಿನ ಜೀವನವನ್ನೇ ಬದಲಾಯಿಸಬಹುದು. ಸೊ ಆ ಒಂದು ಟೆಸ್ಟ್ TSH ಸ್ಕ್ರೀನಿಂಗ್. ವೆರಿ ಗುಡ್, ಎಕ್ಸಲೆಂಟ್. ನಮಸ್ಕಾರ. ನಮಸ್ಕಾರ.